ಕೇಂದ್ರ ಸರಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನರೇಗಾ ಯೋಜನೆಯ ಹೆಸರು ಬದಲಾವಣೆ ಮಾಡಿರುವ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿವರಣೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರಕಾರ ತೆಗೆದುಕೊಂಡಿರುವ ತೀರ್ಮಾನವನ್ನು ಸಮರ್ಥನೆ ಮಾಡಿಕೊಂಡರು. ಮಹಾತ್ಮ ಗಾಂಧೀಜಿ ಅವರ ಹೆಸರಿದ್ದ ಯೋಜನೆಯಡಿ 50% ಭ್ರಷ್ಟಾಚಾರವಾಗುತ್ತಿತ್ತು. ಅದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಲಾಗುತ್ತಿದೆ. ಗಾಂಧೀಜಿ ಅವರಿಗೆ ಪ್ರಿಯವಾಗಿದ್ದ ರಾಮ್ಜಿ ಹೆಸರನ್ನೇ ಇಟ್ಟಿದ್ದೇವೆ. ಮೋದಿಯವರ ಹೆಸರಿಟ್ಟಿಲ್ಲ. ರಾಮನ ಹೆಸರು ಕೇಳಿದರೆ ಕಾಂಗ್ರೆಸ್ಸಿಗರಿಗೆ ಆಗಲ್ಲ ಎಂದು ವಾಗ್ದಾಳಿ ನಡೆಸಿದರು. ಯುಪಿಎ ಸರಕಾರದ ಅವಧಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳು 17% ನಮ್ಮ ಸರಕಾರ ಬಂದ ಮೇಲೆ 62.95% ಅವರ ಅವಧಿಯಲ್ಲಿ 11,74,000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನಮ್ಮ ಸರಕಾರದ ಅವಧಿಯಲ್ಲಿ 8,53,000 ಕೋಟಿ ಕೊಟ್ಟಿದ್ದೇವೆ. 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಿದ್ದೇವೆ. ನೀರಾವರಿ, ಜಲ ಸಂರಕ್ಷಣೆ, ಕೆರೆಗಳ ಸಂರಕ್ಷಣೆ, ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಭೂ ಮತ್ತು ಮಣ್ಣಿನ ಅಭಿವೃದ್ಧಿ, ಗ್ರಾಮೀಣ ಸಂಪರ್ಕ, ಪ್ರತಿರೋಧ ಶಕ್ತಿ ಹೆಚ್ಚಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ ಎಂದರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್.ಎಂ. ರವಿಕುಮಾರ್, ತಾಲ್ಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಉಪಾಧ್ಯಕ್ಷ ಎಂ. ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಮುಖಂಡ ಬಿ. ಚೇತನ್ ಗೌಡ, ಎಸ್ಎಲ್ಎನ್ ಅಶ್ವತ್ಥನಾರಾಯಣ, ಮಾಜಿ ಶಾಸಕ ಜಿ. ಚಂದ್ರಣ್ಣ, ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ, ವಿಜಯಪುರ ಟೌನ್ ಬಿಜೆಪಿ ಅಧ್ಯಕ್ಷ ವೆಂಕಟೇಶ್ ಪ್ರಭು, ರಾಮಕೃಷ್ಣ ಹೆಗಡೆ, ರಾಮು ಭಗವಾನ್, ಗಿರೀಶ್ ಆರಾಧ್ಯ, ಮಲ್ಲೇಪುರ ಕದಿರಪ್ಪ, ಹ್ಯಾಡ್ಯಾಳ ದೇವರಾಜ್ ಸೇರಿದಂತೆ ಪಕ್ಷದ ಮುಖಂಡರು ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ದೇವನಹಳ್ಳಿ. ಗ್ರಾಮೀಣ ಭಾರತದ ನಿರ್ಮಾಣದ ಬಗ್ಗೆ ಏನು ಕಾಯ್ದೆಯನ್ನು ನಾವು ತಂದಿದ್ದೇವೆ ಅಥವಾ ಮೂಲಭೂತವಾಗಿದ್ದಂಥ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದೇವೆ, ಅದರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕೂಡ ಇವತ್ತು ಆಹ್ವಾನ ಮಾಡಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, BBG ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ. ಈಗ ನಾವೊಂದು ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಭಾರತ ಯಾವ ದಿಕ್ಕಿಗೆ ಕಡೆ ಹೋಗಬೇಕು, ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಬೇಕು ಅನ್ನೋದು ಅದು ಒಂದು ತತ್ವ, ಅದು ಘೋಷಣೆ ಅಲ್ಲ. ಯಾವುದೋ ಒಂದು ಕಾಯ್ದೆಯನ್ನು ತಂದು ಅದನ್ನು ಘೋಷಣೆ ಮಾಡುವಂಥ ಸಂಪ್ರದಾಯ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ ಎಂದೂ ಕೂಡ ಇಲ್ಲ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೆಸರುಗಳಿಂದ ಓದೋರಲ್ಲ, ಹೆಸರುಗಳಿಂದ ಘೋಷಣೆಗಳ ಮೂಲಕ ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವರೆಂದೂ ಕೂಡ ನಂಬಿಲ್ಲ, ನಮ್ಮ ಸರ್ಕಾರ ನಂಬಿಲ್ಲ. ನಾವು ಒಂದು ತತ್ವದ ಅಡಿಯಲ್ಲಿ, ಒಂದು ಬದ್ಧತೆಯ ರೂಪದಲ್ಲಿ ಈ ದೇಶವನ್ನ ಕಟ್ಟುವಂತ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 ತಂದಿರುವಂತ ಉದ್ದೇಶ ಸರಿ ಇದೆ. ನಾನು UPA ಮಾಡಿದ್ದು ಈ ಯೋಜನೆ ಸರಿ ಇಲ್ಲ ಅಂತ ನಾನು ಹೇಳಿಕ್ಕೆ ಹೋಗ್ತೇನೆ. ಆದರೆ 20 ವರ್ಷಗಳು ಕಳೆದಿದೆ ಈ ಆಕ್ಟ್ ಬಂದು. ಅವತ್ತಿನ ಗ್ರಾಮೀಣ ಭಾರತ ಏನಿದೆ 2026ರಲ್ಲಿ ಇವತ್ತಿನ ಭಾರತ ಏನು ಅನ್ನೋಂಥದ್ದು ನಮ್ಮನ್ನ ನೀವೆಲ್ಲ ಕೂಡ ಇವತ್ತು ನೋಡ್ತಾ ಇದ್ದೀವಿ. ಇವತ್ತಿನ ಯುವಕ ಯುವತಿಯರ ಕನಸೇನು? 2001ರಲ್ಲಿದ್ದಂಥ ಅವಶ್ಯಕತೆಗಳಿವೆ, 2005ರಲ್ಲಿದ್ದಂಥ ಅವಶ್ಯಕತೆಗಳಿವೆ. ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಗ್ರಾಮಗಳು ಕೂಡ ಯಾವ ರೀತಿ ಹಿಂದೆ ಇತ್ತು, ಈಗ ಯಾವ ರೀತಿ ಬದಲಾಗಿದೆ. ಅದು ಮೂಲಭೂತ ಸೌಕರ್ಯಗಳಿರಲಿ, ಇವತ್ತು IT
ಕ್ಷೇತ್ರದಲ್ಲಿರಲಿ, ರಸ್ತೆಯ ಅಭಿವೃದ್ಧಿಯಲ್ಲಿರಲಿ, ಎಲ್ಲ ವಿಷಯಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ವಿಕಸಿತ ಭಾರತದ ಕಡೆ ನಾವು ಈ ದೇಶ ಮುಂದೆ ಹೋಗ್ತಾ ಇದೆ. ಅದಕ್ಕೇನೆ ಇವತ್ತು ನಾನು ಹೇಳುವಂಥದ್ದು, ರಿಲೀಫ್ ಆಧಾರಿತವಾದಂತಹ ಮಾದರಿ ಅಂದ್ರೆ ಕೆಲಸ ಅಂದ್ರೆ ಅಭಿವೃದ್ಧಿ ಮಾತ್ರ ಅಲ್ಲ. ಇವತ್ತು ಹಿಂದೆ UPA ಸರ್ಕಾರ ಏನ್ ತಿಳ್ಕೊಳ್ತು,